ಆಮೇಲೆ ಎಷ್ಟು ಅವ್ರು ಇಸ್ಕೊಳ್ತಾ ಇದ್ರು ಅಂತ ಲೆಕ್ಕ ಹಾಕಿ. ಯಾರು ಇದನ್ನ ಗಿಡಗಳು ಖಮ್ಮಿಂದನೋ ರಾಜಮಂಡ್ರಿಯಿಂದನೋ ಗಿಡಗಳು ತಂದು ಉಡಿಸ್ತಿದ್ರಲ್ಲ, ಅದ್ಯಾರು ಕೊಂಗನಹಳ್ಳಿಯವರು ಇನ್ಯ ಊರಿನವರು ಯಾರ್ಯಾರು ಏಜೆಂಟ್ಗಳಿದ್ರು, ಇವರೆಲ್ಲ ಉಣಿಸ್ತಾ ಇದ್ರು. ಅವ್ರು ರೈತರ ಕಡೆಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು ಯೋಚನೆ ಮಾಡಿ. ಅವೆಲ್ಲ ನೀವು ಕಳೆದ ಲೆಕ್ಕ ಹಾಕಿದಾಗ ಇವತ್ತು ನಾವೇನ್ ಕೊಡ್ತಾ ಇದೀವಿ, ಬಹುಶಃ 1 ಲಕ್ಷ ಹೆಚ್ಚು ಕಮ್ಮಿ ಅಷ್ಟೇ ಬರ್ತಾ ಇದೆ. ಯಾರಿಗೋ ಕೊಡಂಗಿಲ್ಲ, ಏನೋ ಪರ್ಸೆಂಟೇಜ್ ಕೊಡಂಗಿಲ್ಲ, ಯಾರಿಗೋ ಇದು ಬೇರೆ ರೀತಿ ಖರ್ಚಿಲ್ಲ. ಈಗ ಅದನ್ನ ಕೊಡುವಂಥದ್ದಕ್ಕೆ ಇವತ್ತು 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಏನೋ ಮಾಲ್ಕಿಗಳು ಕೊಡುವಂಥದ್ದಕ್ಕೆ, ಅದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ. ಈಗ ಇವತ್ತು ಸುಮಾರು ಒಂದು 4-5 ಕೋಟಿವರೆಗೂ ಬಹುಶಃ ಇವತ್ತು ಕೆಲವ್ರದೆಲ್ಲ ರೆಕಾರ್ಡ್ಸ್ ರೆಡಿ ಮಾಡಿ ಇವತ್ತಲ್ಲಿ ಈ ಕಾರ್ಯಕ್ರಮ ಆದ ಕೂಡಲೇ ತಾಲೂಕ್ ಪಂಚಾಯತಿಯಲ್ಲಿ ಅವರಿಗೆ ಪರಿಹಾರದ ಚೆಕ್ ಕೊಡುವಂತ ಕೆಲಸವನ್ನು ನಾವು 2.5 ವರ್ಷದಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಕೆಲಸ ಮಾಡಿದ್ವಿ. ಯಾಕಂದ್ರೆ ಕೆಲವರಿಗೆ ಏನು ಮಾಹಿತಿ ಇಲ್ಲ, ಸುಮ್ಮನೆ ವಿನಾಕಾರಣ ನಮ್ಮ ಮೇಲೆ ದೂಷಣೆ ಮಾಡುವಂಥದ್ದು ಮಾಡ್ತಾರೆ. ಬಹುಶಃ ನಾನೇ ಗೆಲ್ದೇ ಇದ್ದಿದ್ರೆ ಇನ್ನೊಂದು 10-15 ವರ್ಷ ಕೂಡ ಪರಿಹಾರ ಆಗ್ತಾ ಇರ್ಲಿಲ್ಲ, ಕೈಗಾರಿಕೆಗಳು ಕೂಡ ಅಲ್ಲಿ ಬರ್ತಾ ಇರ್ಲಿಲ್ಲ. ಅದನ್ನ ಯೋಚನೆ ಮಾಡ್ತಾರೆ. ಕಡೆಗೆ 10 ವರ್ಷದಲ್ಲಿ ವಿದ್ಯುತ್ ವ್ಯವಸ್ಥೆ ಮಾಡುವಂತ ಸಬ್ಸ್ಟೇಷನ್ ಕೊಡುವಂತ ವ್ಯವಸ್ಥೆ ಮಾಡಿದ್ದೀನಿ. ಈಗ ಕೈಗಾರಿಕೆಗಳಿಗೆ ಭೂಮಿ ಮಂಜೂರಾಗಿತ್ತು, ಆದ್ರೆ ರೈತರು ಅಲ್ಲಿ ಯಾರಿಗೂ ಕೈಗಾರಿಕೆ ಸ್ಥಾಪನೆ ಮಾಡಕ್ ಬಿಟ್ಲಿಲ್ಲ. 2 ವಿಚಾರ ಇತ್ತು. ಒಂದು, ಕೆಲವರು ರೈತರು ಬುದ್ಧಿವಂತರು, ಕೆಲವರು ರೈತರು ಅನ್ನೋದಕ್ಕಿಂತ ಕೆಲವರು ದಲ್ಲಾಳಿಗಳು, ಏಜೆಂಟ್ಸ್, ಕೆಲವರು ಏಜೆಂಟ್ಗಳು ಉತ್ಪತ್ತಿ ಆಗ್ಬಿಟ್ಟು ಯಾರು ಇವತ್ತು 200-210 ಮರ ಗಿಡ ಆಗ್ಲಿಕ್ಕೆ ಸಾಧ್ಯ ಇದೆ, ಮಾವಿನ ಗಿಡ, ಯೋಚನೆ ಮಾಡಿ. ಆಮೇಲೆ ಇವತ್ತು ತಂತ್ರಜ್ಞಾನ ಹೆಂಗಿದೆ ಅಂದ್ರೆ, ನಾವು ಇವತ್ತು ನಮ್ಮ ಅಕ್ರಮ ಸಕ್ರಮ ಯೋಜನೆಯಲ್ಲಿ ನಾವು ಭೂಮಿ ಮಂಜೂರು ಮಾಡುವಂತ ವಿಚಾರಕ್ಕೆ ಬಂದಾಗ ನಾವು ಮಾತಾಡ್ತಾ ಇದ್ದೀವಿ. ಏನಂತ ಮಾತಾಡ್ತಾ ಇದ್ದೀವಿ ಗೊತ್ತಲ್ರಿ?